ನಿಮ್ಮ ಜೀವನವನ್ನು ಬದಲಾಯಿಸುವಂಥ ಶಕ್ತಿಶಾಲಿಯಾದ ವ್ಯಕ್ತಿ ಯಾರು ಗೊತ್ತಾ? ಅದು ನೀವೇ. ಹೇಗೆ? ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಮಾತಾಡಬೇಕಾಗಿರುವಂಥ ಟಾಪಿಕ್ ಏನಂದರೆ ಸೆಲ್ಫ್ ಟಾಕ್, ಅಂದರೆ ಕನ್ನಡಿಯಲ್ಲಿ ನಮ್ಮೊಂದಿಗೆ ನಾವೇ ಮಾತಾಡ್ಕೊಳ್ಳೋದು. ಯಾವುದಕ್ಕೋಸ್ಕರ ಈ ರೀತಿ ಮಾಡಬೇಕು? ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳೋದಕ್ಕೆ. ನಮ್ಮ ವ್ಯಕ್ತಿತ್ವದ ಮೇಲೆ ತುಂಬ ದೊಡ್ಡ ಪರಿಣಾಮವಂತ ಬೀರುವಂಥ ವ್ಯಕ್ತಿ ಯಾರು ಅಂದರೆ ಅದು ನಾವೇ. ನಮ್ಮನ್ನು ನಾವು ಹೇಗೆ ಮಾತಾಡಿಸ್ಕೊಳ್ತೀವಿ, ನಮ್ಮ ಬಗ್ಗೆ ನಾವು ಏನು ಯೋಚನೆ ಮಾಡ್ತೀವಿ, ಅದೇ ನಮ್ಮ ಮುಂದಿನ ಬಿಹೇವಿಯರು ಮತ್ತು ಪರ್ಸ್ನಾಲಿಟಿನ ಡಿಸೈನ್ ಮಾಡ್ತಾ ಹೋಗುತ್ತೆ. ನಾವು ದಿನವಿಡೀ ಹಲವಾರು ಯೋಚನೆ ಮಾಡ್ತಾ ಇರ್ತೀವಿ, ಅವುಗಳಲ್ಲಿ ನಮ್ಮ ಬಗ್ಗೆನೇ ಸುಮಾರು ಇರುತ್ತೆ. ಆದರೆ ಅನ್ಫಾರ್ಚುನೇಟ್ಲಿ ನಾವು ತುಂಬ ನೆಗೆಟಿವ್ ಆಗಿ ಮಾತಾಡ್ಕೊಳ್ತಾ ಇರ್ತೀವಿ. ನನಗಾಗೋದಿಲ್ಲ, ನಾನಷ್ಟು ಚೆನ್ನಾಗಿಲ್ಲ, ನಾನು ಅಷ್ಟು ಓದಿಲ್ಲ, ಈ ರೀತಿ ನಕಾರಾತ್ಮಕವಾದ ಮಾತುಗಳು ಇದೇ ಜಾಸ್ತಿ ಇರುತ್ತೆ. ಇದು ನಮ್ಮ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡ್ತಾ ಇರುತ್ತೆ. ಅದೇ ನಾನು ಪ್ರಯತ್ನ ಪಡ್ತೀನಿ, ನನಗೆ ಕಲಿಯೋ ಸಾಮರ್ಥ್ಯ ಇದೆ, ಈ ರೀತಿ ಸೆಲ್ಫ್ ಟಾಕ್ನ ನಾವು ತುಂಬ ಕಡಿಮೆ ಮಾಡ್ತೀವಿ. ಇಂಥ ಮಾತುಗಳು ನಮ್ಮ ವ್ಯಕ್ತಿತ್ವವನ್ನು ಬಲಪಡಿಸುತ್ತೆ. ಈ ಪಾಸಿಟಿವ್ ಸೆಲ್ಫ್ ಟಾಕ್ ಅಂದರೆ ಏನು ಅಂದರೆ, ನಮ್ಮ ಮನಸ್ಸಿನ ಒಳಗಡೆ ಅಥವಾ ಜೋರಾಗಿಯೇ ನಮ್ಮೊಂದಿಗೆ ನಾವು ಯಾವ ರೀತಿ ಮಾತಾಡ್ಕೊಳ್ತೀವಿ ಅದನ್ನೇ ಪಾಸಿಟಿವ್ ಸೆಲ್ಫ್ ಟಾಕ್ ಅಂತ ಹೇಳ್ಬೋದು. ಪಾಸಿಟಿವ್ ಆಗಿ ಮಾತಾಡಿಕೊಂಡ್ರೆ. ಸೊ ಯಾವ ರೀತಿ ಇದು ನಮ್ಮ ವ್ಯಕ್ತಿತ್ವಕ್ಕೆ ಪರಿಣಾಮ ಬೀರುತ್ತೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆತ್ಮವಿಶ್ವಾಸ ಹೆಚ್ಚಿಗೆ ಮಾಡುತ್ತೆ. ಸಕಾರಾತ್ಮಕವಾಗಿ ನಾವು ನಮ್ಮ ಬಗ್ಗೆ ನಾವೇ ಮಾತಾಡಿಕೊಂಡ್ರೆ, ನಮ್ಮ ಬಗ್ಗೆ ನಾವೇ ಆಲೋಚನೆ ಮಾಡಿಕೊಂಡ್ರೆ ನಮ್ಮ ಸಾಮರ್ಥ್ಯದ ಬಗ್ಗೆ ನಮಗೆ ಹೆಚ್ಚು ನಂಬಿಕೆ ಬರುತ್ತೆ. ಮತ್ತು ಸ್ಟ್ರೆಸ್ನ ಕಡಿಮೆ ಮಾಡುತ್ತೆ, ಒತ್ತಡ ಕಡಿಮೆ ಮಾಡುತ್ತೆ. ಸಮಸ್ಯೆ ಬಂದಾಗ ಗಾಬರಿ ಆಗೋದಕ್ಕಿಂತ, ಆ್ಯಂಗ್ಸೈಟಿ ಇರೋದಕ್ಕಿಂತ, ಪ್ಯಾನಿಕ್ ಆಗೋದಕ್ಕಿಂತ ನಾವು ಪಾಸಿಟಿವ್ ಆಗಿ ಜಾಸ್ತಿ ಯೋಚನೆ ಮಾಡ್ತೀವಿ ಮತ್ತು ಲಾಜಿಕಲ್ಲಾಗಿ ಯೋಚನೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಮತ್ತು ಉತ್ತಮವಾದ ನಿರ್ಧಾರವನ್ನು ತಗೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಹೇಗೆ ಅಂದರೆ, ನಾವು ಲಾಜಿಕಲ್ಲಾಗಿ ಯೋಚನೆ ಮಾಡೋದ್ರಿಂದ ಭಯ ಮತ್ತು ಆ್ಯಂಗ್ಸೈಟಿ ಕಡಿಮೆ ಆಗೋದ್ರಿಂದ ನಾವು ಹೆಚ್ಚು ಉತ್ತಮವಾದ ನಿರ್ಧಾರವನ್ನು ತಗೊಳ್ತೀವಿ. ಮತ್ತು ನಮ್ಮೊಂದಿಗೆ ನಮ್ಮ ಸಂಬಂಧವನ್ನು ಒಂದು ಉತ್ತಮಗೊಳಿಸುತ್ತೆ. ಅಂದರೆ ನಾವು ನಮ್ಮ ಬಗ್ಗೆ ಹೇಗೆ ಯೋಚನೆ ಮಾಡ್ತಾ ಇರ್ತೀವಿ ಅನ್ನೋದನ್ನು ಉತ್ತಮಗೊಳಿಸುತ್ತೆ. ಮತ್ತು ಸ್ವಲ್ಪ ಈ ಟಾಕ್ಸಿಕ್ ಜನಗಳಿರ್ತಾರಲ್ಲ, ಅವ್ರ ಜೊತೆಗೆ ಒಂದು ಬೌಂಡ್ರಿ ಹಾಕಲಿಕ್ಕೆ, ಅವ್ರನ್ನ ಅವಾಯ್ಡ್ ಮಾಡಲಿಕ್ಕೂ ಕೂಡ ನಮಗೆ ಹೆಲ್ಪ್ ಆಗುತ್ತೆ. ಏಕೆಂದರೆ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗಿರುತ್ತೆ. ಮತ್ತು ನಮ್ಮ ಗುರಿ ಏನು ಅನ್ನೋದ್ರ ಬಗ್ಗೆ ನಮಗೆ ಸ್ಪಷ್ಟತೆ ಸಿಗುತ್ತೆ ಮತ್ತು ಅದ್ರ ಕಡೆಗೆ ಒಂದು ಪಾಸಿಟಿವ್ ಮನೋಭಾವನೆ ಬರುತ್ತೆ. ನನಗೆ ಯಶಸ್ಸು ಸಿಗುತ್ತೆ ಅನ್ನೋದ್ರ ಕಡೆ ಒಂದು ಪಾಸಿಟಿವ್ ಮನೋಭಾವನೆ ಬರುತ್ತೆ. ಹಾಗಾದರೆ ಹೇಗೆ ಅಭ್ಯಾಸ ಮಾಡಬೇಕು ಅನ್ನೋತ್ತ ನೋಡೋಣ. ಪಾಸಿಟಿವ್ ಸೆಲ್ಫ್ ಟಾಕ್ನ ಹೇಗೆ ಅಭ್ಯಾಸ ಮಾಡೋದು? ಪ್ರತಿದಿನ ಬೆಳಗ್ಗೆ ಕನ್ನಡಿಯ ಮುಂದೆ ನಿಂತ್ಕೊಂಡು ಒಳ್ಳೆಯ ಮಾತುಗಳನ್ನು, ನಿಮ್ಮ ಬಗ್ಗೆ ನೀವು ಒಳ್ಳೆಯ ಮಾತುಗಳನ್ನು ಆಡಿ. ನಿಮ್ಮ ಸಾಧನೆಗಳನ್ನು, ನಿಮ್ಮ ಅಚೀವ್ಮೆಂಟ್ಸ್ಗಳನ್ನ ನೆನಪಿಸ್ಕೊಂಡು ನಿಮಗೆ ನೀವೇ ಹೇಳಿ. ಮತ್ತು ನಕಾರಾತ್ಮಕ ಆಲೋಚನೆ ಬಂದರೆ ಮಧ್ಯ ಅದಕ್ಕೆ ಯೋಚನೆ ಮಾಡಿಬಿಡಿ, ಅದನ್ನು ಸಕಾರಾತ್ಮಕವಾಗಿ ಬದಲಾಯಿಸಿಬಿಡಿ. ಹೇಗೆ ಬದಲಾಯಿಸ್ತೀರಾ? ಫಾರ್ ಎಕ್ಸಾಂಪಲ್, ನೀವು ಯಾವುದಾದ್ರೂ ಒಂದು ವಿಷಯದಲ್ಲಿ ಪದೇ ಪದೇ ಒಂದು ಫೇಲ್ಯೂರ್ ಅಥವಾ ಕೆಲಸ ನಿಮ್ಮಿಂದ ಆಗ್ತಾ ಇಲ್ಲ ಅಂದರೆ, ಅಯ್ಯೋ ನಾನು ಯಾವಾಗಲೂ ಒಂದು ಫೇಲ್ಯೂರು ಅಂತ ಯೋಚನೆ ಮಾಡುವ ಬದಲು, ಈ ಸತಿ ನನಗಾಗಲಿಲ್ಲ, ನಾನು ಈ ಪಾಠ ಕಲ್ತಿದ್ದೀನಿ, ಹಾಗಾಗಿ ಮುಂದಿನ ಸತಿ ಚೆನ್ನಾಗಿ ಪ್ರಯತ್ನ ಮಾಡ್ತೀನಿ, ಈ ರೀತಿ ಪಾಸಿಟಿವ್ ಆಲೋಚನೆಗಳನ್ನು ನೀವು ತಂದ್ಕೋಬೋದು. ಮತ್ತು ನಿಮ್ಮನ್ನು ನೀವು ಇತರರ ಜೊತೆಗೆ, ಬೇರೆಯವ್ರ ಜೊತೆಗೆ ಹೋಲಿಸ್ಕೊಳ್ಳೋದನ್ನ ಕಡಿಮೆ ಆಗುತ್ತೆ. ಇದರಿಂದ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಮತ್ತು ನಿಮ್ಮ ಜೀವನದ ಅತ್ಯಂತ ಮುಖ್ಯವಾದ ಸಂಭಾಷಣೆಗಳು ಅಂದರೆ ನಿಮ್ಮ ಗುರಿಯ ಬಗ್ಗೆ, ನಿಮ್ಮ ಮುಂದಿನ ಯೋಜನೆಗಳು, ನಿಮ್ಮ ಮುಂದಿನ ಏನು ಪ್ಲ್ಯಾನ್ಸ್ ಇದೆ ಲೈಫ್ ಬಗ್ಗೆ, ಅದರ ಬಗ್ಗೆ, ಮತ್ತು ನಿಮ್ಮ ರಿಲೇಷನ್ಶಿಪ್ ಬಗ್ಗೆ, ನಿಮ್ಮ ವ್ಯಕ್ತಿತ್ವದ ಬಗ್ಗೆ, ಆಮೇಲೆ ನಿಮ್ಮಲ್ಲಿರುವಂಥ ಕ್ವಾಲಿಟೀಸ್ ಬಗ್ಗೆ, ನೀವು ಏನು ಇಂಪ್ರೂವ್ ಮಾಡ್ಕೋಬೇಕು ಅಂತಿದ್ದೀರಾ ಅದರ ಬಗ್ಗೆ, ಇದೆಲ್ಲ ತುಂಬ ಮುಖ್ಯವಾದ ವಿಷಯಗಳು. ಸೊ ಇಂಥ ವಿಷಯಗಳನ್ನು ನಿಮ್ಮನ್ನು ನೀವೇ ಟೀಕೆ ಮಾಡಿಕೊಳ್ಳೋ ಬದಲು ನೀವು ಅದನ್ನು ಪ್ರೋತ್ಸಾಹ ಕೊಡಬೇಕು. ಅಂದರೆ ಪಾಸಿಟಿವ್ ಆಗಿ ಮಾತಾಡಬೇಕು. ಬರೀ ಒಳ್ಳೆ ಅಭ್ಯಾಸ ಇದ್ಬಿಟ್ರೆ ಸಾಲಲ್ಲ, ನಾವು ಅದನ್ನು ಅಂದರೆ
ಬರೀ ಒಂದು ಒಳ್ಳೆಯ ಅಭ್ಯಾಸಗಳು ಅಂದರೆ ಬೆಳಗ್ಗೆ ಎದ್ದೇಳೋದು, ಎಕ್ಸಸೈಸ್ ಮಾಡೋದು, ಇದೆಲ್ಲ ಒಳ್ಳೆಯ ಅಭ್ಯಾಸನೇ. ಇದರ ಜೊತೆ ಪಾಸಿಟಿವ್ ಸೆಲ್ಫ್ ಟಾಕ್ ಸಹಿತ ಇದ್ದರೆ ನಮ್ಮ ವ್ಯಕ್ತಿತ್ವ ದಿನೇ ದಿನೇ ಇಂಪ್ರೂವ್ ಆಗುತ್ತೆ ಮತ್ತು ಹೆಚ್ಚು ಹೆಚ್ಚು ಸಾಧನೆ ಮಾಡೋದಕ್ಕೆ ನಮಗೆ ಪ್ರೋತ್ಸಾಹ ಕೊಡುತ್ತೆ. ಸಾಮಾನ್ಯವಾಗಿ ನಾವು ಬೇರೆಯವರಿಗೂ ಕೂಡ ನೆಗೆಟಿವ್ ಆಗಿ ಮಾತಾಡ್ತೀವಿ, ನಮ್ಮ ಬಗ್ಗೆ ನಾವು ಕೂಡ ನೆಗೆಟಿವ್ ಆಗಿ ಮಾತಾಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ ನಮ್ಮ ಪೇರೆಂಟ್ಸ್ ಆಗಿರ್ಬೋದು, ಮೊದಲನೇದಾಗಿ ಪೇರೆಂಟ್ಸೇ ಶುರು ಮಾಡೋದು, ಅಯ್ಯೋ ನೀನು ಓದೋಕ್ಕೆ ಬರಲ್ಲ, ನೋಡು ಅವನು ಪಕ್ಕದ ಮನೆಯವನು ನೋಡು, ನಿಮ್ಮ ಅಣ್ಣನ ನೋಡು, ನಿನ್ನ ಕಸಿನ್ ನೋಡು, ಈ ರೀತಿ ನೆಗೆಟಿವ್ ಆಗಿ ಹೇಳಿಕೊಟ್ಟೆ ಅಭ್ಯಾಸ ಮಾಡಿರ್ತಾರೆ. ಆದರೆ ನಾವು ಅದನ್ನು ಚೇಂಜ್ ಮಾಡ್ಕೋಬೇಕು. ಬೇರೆಯವ್ರ ಜೊತೆ ಕಂಪ್ಯಾರಿಸನ್ ಅದನ್ನು ಕಡಿಮೆ ಮಾಡಿಬಿಟ್ಟು ನಮ್ಮ ವ್ಯಕ್ತಿತ್ವದ ಯುನೀಕ್ನೆಸ್ ಏನು, ನಮ್ಮ ವ್ಯಕ್ತಿತ್ವದ ವಿಶೇಷತೆ ಏನು ಅನ್ನೋದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡು ಅದು ಎಷ್ಟೇ ಸತಿ ಫೇಲ್ ಆಗಿರಲಿ, ನೆಕ್ಸ್ಟ್ ಟೈಮು ಕನ್ನಡಿ ಮುಂದೆ ನಿಂತ್ಕೊಂಡು ಇದು ನಿನ್ನ ಕೈಯಲ್ಲಿ ಸಾಧ್ಯ ಇದೆ, ನಾನು ಮಾಡೇ ಮಾಡ್ತೀನಿ, ಸಾಧಿಸ್ತೀನಿ ಅಂತ ಮತ್ತೆ ಮತ್ತೆ ನಿಮಗೆ ನೀವೇ ಹೇಳ್ಕೋಬೇಕು. ಇದರಿಂದ ನಿಮಗೆ ಮೋಟಿವೇಶನ್ ಸಿಗುತ್ತೆ. ಸೊ ಯಾಕೆ ಇಷ್ಟೆಲ್ಲ ಮಾಡಬೇಕು ಅಂದರೆ, ಜೀವನ ಅಂದ್ರೇ ಅಚೀವ್ಮೆಂಟ್ ಅಲ್ವಾ. ನಾವೇನಾದರೂ ನಮ್ಮ ಕೈಲಿ ಆಗದೇ ಇರೋದನ್ನು ಸಾಧನೆ ಮಾಡೋದೇ ಜೀವನ. ಯಾರು ಮಾಡೋದನ್ನೇ ಮಾಡೋದು, ಸುಲಭವಾಗಿರೋದನ್ನೇ ಮಾಡಿದರೆ ಅದು ಲೈಫ್ ಹೇಗಾಗತ್ತೆ ಅಲ್ವಾ. ಸೊ ನಮ್ಮ ಕೈಯಲ್ಲಿ ಯಾವುದು ಇದುವರೆಗೂ ಸಾಧ್ಯ ಆಗಿಲ್ವೋ, ನಮಗೆ ಯಾವುದು ಲಿಮಿಟ್ ಅಂತ ಅನಿಸುತ್ತೋ ಆ ಲಿಮಿಟ್ನ ಪುಷ್ ಮಾಡೋದೇ ನಮ್ಮ ಜೀವನ. ಅದಕ್ಕೋಸ್ಕರ ನಮಗೆ ಪಾಸಿಟಿವ್ ಥಾಟ್ಸ್ ಇರಬೇಕು. ಸೊ ಇದಿಷ್ಟು ಪಾಸಿಟಿವ್ ಸೆಲ್ಫ್ ಟಾಕ್ ಬಗ್ಗೆ ನನಗೆ ಗೊತ್ತಿದ್ದಂಥ ಮಾಹಿತಿ. ನಿಮಗೆ ಈ ವಿಷಯದ ಬಗ್ಗೆ ಹೆಚ್ಚು ಗೊತ್ತಿದ್ದರೆ ಅದನ್ನ ಕಮೆಂಟ್ಸ್ನಲ್ಲಿ ತಿಳಿಸಿ. ಇಷ್ಟೊತ್ತು ನನ್ನ ಮಾತನ್ನ ಪೇಷನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.